ಬಾಸ್ ವಿರುದ್ಧ ಇದೆಂತ ಷಡ್ಯಂತ್ರ. ಸ್ಟಾರ್ ನಟ ದರ್ಶನ್ ವಿರುದ್ಧ ಕಾಣದ ಕೈಗಳ ಅಪಪ್ರಚಾರ. ಜೈಲು ಅಕ್ರಮಕ್ಕೆ ಬ್ರೇಕ್ ಹಾಕ್ತಾರಾ ಡಿಜಿಪಿ ಅಲೋಕ್ ಕುಮಾರ್. ಪರಿಸ್ಥಿತಿಯ ಪ್ರಭಾವಕ್ಕೆ ಸಿಲುಕಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ಅಭಿಮಾನಿಗಳ ಆರಾಧ್ಯ ದೈವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಸುಳ್ಳಿನ ಅಪಪ್ರಚಾರ ನಡೆಯುತ್ತಿದೆಯೇ ಎಂಬ ಅನುಮಾನವಿದೀಗ ವ್ಯಕ್ತವಾಗಿದೆ. ಡೆವಿಲ್ ಸಿನಿಮಾ ಬಿಡುಗಡೆಯಾಗಿ ಉತ್ತಮ ಪ್ರದರ್ಶನ ಕಾಣುತ್ತಿದೆ. ಇನ್ನೊಂದೆಡೆ ಡಿಸೆಂಬರ್ 17ರಂದು ಕೋರ್ಟ್ ವಿಚಾರಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ದಾಸನ ವಿರುದ್ಧ ಷಡ್ಯಂತ್ರ ನಡೆದಿದ್ದು ಅವರನ್ನು ಕಾನೂನಿನ ಚೌಕಟ್ಟಿನಲ್ಲಿ ತಪ್ಪಿತಸ್ಥನೆಂದು ಬಿಂಬಿಸಲು ಕಾಣದ ಕೈಗಳು ಕೆಲಸ ಮಾಡುತ್ತಿರುವ ವಿಚಾರ ಬಹಿರಂಗವಾಗಿದೆ. ಇದೇ ವೇಳೆ ಕಾರಾಗೃಹಗಳ ಡಿಜಿಪಿಯಾಗಿ ಖಡಕ್ ಐಪಿಎಸ್ ಅಧಿಕಾರಿ ಎಂದೇ ಹೆಸರುವಾಸಿಯಾಗಿರುವ ಅಲೋಕ್ ಕುಮಾರ್ ಅಧಿಕಾರ ವಹಿಸಿಕೊಂಡಿರುವುದರಿಂದ ಜೈಲಿನ ಅಕ್ರಮಗಳಿಗೆ ಕಡಿವಾಣ ಬೀಳುವುದು ಶತಸಿದ್ಧ. ಹೌದು, ಗುರುವಾರ ಡಿಸೆಂಬರ್ 11ರಂದು ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದೇ ವೇಳೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿನ ಸಾಕ್ಷಿಗಳ ವಿಚಾರಣೆ ಡಿಸೆಂಬರ್ 17ರಿಂದ ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಲಯದಲ್ಲಿ ಆರಂಭವಾಗಲಿದೆ. ಈ ಎರಡು ಸಂದರ್ಭಗಳ ಹಿನ್ನೆಲೆಯಲ್ಲಿ ದರ್ಶನ್ ಅವರನ್ನ ಇನ್ನಷ್ಟು ಕೆಟ್ಟವನೆಂದು ಇನ್ನಿಲ್ಲದ ರೀತಿಯಲ್ಲಿ ಅಪಪ್ರಚಾರ ಮಾಡುತ್ತಿರುವುದು ಗೊತ್ತಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಅವರು ತಮ್ಮ ಸಹಕೈದಿಗಳೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾರೆ, ಹಲ್ಲೆ ಮಾಡಲು ಯತ್ನಿಸಿದ್ದಾರೆ ಎಂದು ಸುಳ್ಳು ಸುದ್ದಿ ಹಬ್ಬಿಸಲಾಗಿದೆ. ದರ್ಶನ್ ಜೊತೆ ಒಂದೇ ಸೆಲ್ನಲ್ಲಿ ಪ್ರಕರಣದ ಸಹ ಆರೋಪಿಗಳಾದ ಅನುಕುಮಾರ್, ಜಗದೀಶ್ ಅಲಿಯಾಸ್ ಜಗ್ಗಾ, ನಾಗರಾಜ್, ಪ್ರದೋಷ್ ಹಾಗೂ ಲಕ್ಷ್ಮಣ್ ಅವರುಗಳನ್ನ ಇರಿಸಲಾಗಿದೆ. ಆರೋಪಿ ನಾಗರಾಜ್ನನ್ನ ಹೊರತುಪಡಿಸಿ ಉಳಿದ ಆರೋಪಿಗಳಿಗೆ ದರ್ಶನ್ ಪ್ರತಿನಿತ್ಯ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಸುದ್ದಿ ಹರಿಬಿಡಲಾಗಿದೆ. ಇದೇ ವಿಚಾರ ರಾಜ್ಯದ ಪ್ರಮುಖ ಟಿವಿ ಚಾನೆಲ್ ಹಾಗೂ ಪತ್ರಿಕೆಗಳಲ್ಲಿ ಪ್ರಕಟಗೊಂಡು ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸಿತ್ತು. ವಕೀಲರ ನೇಮಕ ಮಾಡುವ ವಿಚಾರಕ್ಕೆ ಅನುಕುಮಾರ್, ಜಗದೀಶ್, ಪ್ರದೋಷ್ ಹಾಗೂ ಲಕ್ಷ್ಮಣ್ ಅವರುಗಳು ದರ್ಶನ್ಗೆ ಪ್ರಶ್ನೆ ಮಾಡಿದ್ದಾರೆ. ಇದರಿಂದ ಬ್ಯಾರಕ್ ಒಳಗಡೆ ನಡೆದ ಮಾತಿನ ಚಕಮಕಿ ಗಲಾಟೆ ರೂಪ ಪಡೆದುಕೊಂಡಿದೆ. ಜಗಳ ಜೋರಾಗುತ್ತಿದ್ದಂತೆ ಜೈಲು ಸಿಬ್ಬಂದಿ ಬ್ಯಾರಕ್ಗೆ ಬಂದು ಜಗಳ ಬಿಡಿಸಿದ್ದಾರೆ. ಮಲಗಿರುವ ವೇಳೆ ಕಾಲಿನಿಂದ ಒದ್ದು ಎಬ್ಬಿಸುತ್ತಾರೆ ಎಂದು ಸಹಕೈದಿಗಳು ಆರೋಪಿಸಿರುವುದಾಗಿ ಸುದ್ದಿ ಹಬ್ಬಿಸಲಾಗಿದೆ. ಆದರೆ ವಾಸ್ತವದಲ್ಲಿ ಅಂತಹ ಯಾವುದೇ ಘಟನೆಗಳು ಜೈಲಿನಲ್ಲಿ ನಡೆದಿಲ್ಲ ಎಂದು ಪರಪ್ಪನ ಅಗ್ರಹಾರ ಜೈಲಿನ ಚೀಫ್ ಸೂಪರಿಂಟೆಂಡೆಂಟ್ ಹುದ್ದೆಗೆ ನಿಯೋಜನೆಗೊಂಡಿರುವ ಐಪಿಎಸ್ ಅಧಿಕಾರಿ ಅಂಶುಕುಮಾರ್ ಅವರೇ ಖುದ್ದು ಸ್ಪಷ್ಟನೆ ನೀಡಿದ್ದಾರೆ. ಹೀಗಾಗಿ ದರ್ಶನ್ ಅವರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರಾರು, ಇದರಿಂದ ಅವರಿಗೇನು ಪ್ರಯೋಜನ ಎಂಬ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ನಿಜಕ್ಕೂ ದರ್ಶನ್ ಜೈಲಲ್ಲಿ ಏನ್ ಮಾಡ್ತಾರೆ? ಅಭಿಮಾನಿಗಳಿಗೆ ನಿಜಕ್ಕೂ ಕಾಡುತ್ತಿರುವ ಪ್ರಶ್ನೆ ಏನೆಂದರೆ, ಜೈಲಿನಲ್ಲಿರುವ ನಮ್ಮ ಡಿ ಬಾಸ್ ಏನ್ ಮಾಡ್ತಾರೆ, ಅವರು ದಿನವೆಲ್ಲ ಹೇಗೆ ಟೈಮ್ ಪಾಸ್ ಮಾಡ್ತಾರೆ ಎನ್ನುವುದು. ಅಭಿಮಾನಿಗಳಿಗಾಗಿ ಸ್ಪೈ ಟಿವಿ ಕನ್ನಡ ಜೈಲಿನಲ್ಲಿರುವ ಡಿ ಬಾಸ್ ಬಗ್ಗೆ ಜೈಲಿನ ಹಿರಿಯ ಅಧಿಕಾರಿಗಳನ್ನೇ ಮಾತನಾಡಿಸಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತಂದಿದೆ. ಕೋರ್ಟ್ ಸೂಚನೆ ಮೇರೆಗೆ ಡಿಸೆಂಬರ್ 10ರಿಂದ ಅಂದರೆ ಬುಧವಾರದಿಂದ ಡಿ ಬಾಸ್ ಇರುವ ಬ್ಯಾರಕ್ನಲ್ಲಿ ಟಿವಿ ಅಳವಡಿಸಲಾಗಿದೆ. ಅದರಲ್ಲಿ ಡಿಡಿ ಚಂದನ ಕನ್ನಡ ಚಾನೆಲ್ ಸೇರಿ ಹಿಂದಿ ಭಾಷೆಯ ಸರ್ಕಾರಿ ಚಾನೆಲ್ಗಳನ್ನ ಮಾತ್ರವೇ ಟಿವಿಯಲ್ಲಿ ನೋಡಲು ಅವಕಾಶ ಕಲ್ಪಿಸಲಾಗಿದೆ. ಬ್ಯಾರಕ್ನಿಂದ ದರ್ಶನ್ ಹೊರಗೆ ಬರುವುದಿಲ್ಲ. ಟಿವಿ ನೋಡುತ್ತಾ ಸೆಲ್ನಲ್ಲಿ ಕುಳಿತಿರುತ್ತಾರೆ. ಇಲ್ಲವಾದಲ್ಲಿ ಅವರು ಅವರ ಪಾಡಿಗೆ ಸುಮ್ಮನೆ ಕುಳಿತಿರುತ್ತಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ 20/15 ಅಳತೆಯ ಬ್ಯಾರಕ್ನಲ್ಲಿ ಡಿ ಬಾಸ್ ಅವರನ್ನ ಇರಿಸಲಾಗಿದೆ. ದರ್ಶನ್ ಜೊತೆಗೆ ಇತರ ಎಲ್ಲ ಆರೋಪಿಗಳು ಅದರಲ್ಲೇ ಇದ್ದಾರೆ. ಬ್ಯಾರಕ್ ಕಡೆ 24 ಗಂಟೆಯೂ ನಿಗಾ ಇರಿಸಲು ಪ್ರತ್ಯೇಕ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಹೀಗಾಗಿ ಪ್ರತಿಯೊಂದು ಕ್ಷಣವೂ ಜೈಲು ಸಿಬ್ಬಂದಿಯ ಕಣ್ಗಾವಲಿನಲ್ಲಿ ದರ್ಶನ್ ಹಾಗೂ ಇತರ ಆರೋಪಿಗಳು ಇರುತ್ತಾರೆ. ಸಹಜವಾದ ಮಾತುಕತೆ ಬಿಟ್ಟರೆ ಬೇರಾವುದೇ ರೀತಿಯಲ್ಲಿ ಗಲಾಟೆಯಾಗಲಿ ಹಲ್ಲೆಯಾಗಲಿ ನಡೆದಿಲ್ಲ ಎಂದು ಖುದ್ದು ಜೈಲಾಧಿಕಾರಿಗಳೇ ಸ್ಪಷ್ಟ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಕಟ್ಟುಕತೆ ಹೆಣೆದವರಿಗೆ ಕಾನೂನಿನ ಪಾಠ ನಿಶ್ಚಿತ. ದರ್ಶನ್ ವಿರುದ್ಧದ ಸುಳ್ಳಿನ ಸುದ್ದಿಯ ವಿಚಾರವಾಗಿ ಸ್ಪೈ ಟಿವಿ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ದರ್ಶನ್ ಪರ ವಕೀಲರಾದ ಸುನೀಲ್, ದರ್ಶನ್ ಅವರು ಜೈಲಿನಲ್ಲಿ ತನ್ನ ಸಹಕೈದಿಗಳೊಂದಿಗೆ ಗಲಾಟೆ ಮಾಡಿಕೊಂಡಿದ್ದಾರೆ, ಹಲ್ಲೆ ನಡೆಸಿದ್ದಾರೆ ಎಂಬ ಸುದ್ದಿ ಹರಿದಾಡಿತ್ತು. ಇದು ಸತ್ಯಕ್ಕೆ ದೂರವಾದ ಮಾತು. ಇಂತಹ ಆಧಾರರಹಿತ ಕಥೆಗಳನ್ನ ಹೆಣೆದವರಿಗೆ ಕಾನೂನಿನ ಪಾಠದ ಅನಿವಾರ್ಯತೆ ಸಾಕಷ್ಟಿದೆ. ಈ ಬಗ್ಗೆ ತನಿಖೆ ಪ್ರಗತಿಯಲ್ಲಿದೆ. ಒಂದೊಮ್ಮೆ ಈ ಕತೆ ಎಸಗಿದವರಾರೆಂದು ತಿಳಿಯುತ್ತಿದ್ದಂತೆ ಆರೋಪಿ ಸೇರಿ ಪೂರ್ವಾಪರ ವಿಚಾರಿಸದೆ ಸುಳ್ಳು ಸುದ್ದಿ ಹಬ್ಬಿಸಿದ ಎಲ್ಲಾ ಮಾಧ್ಯಮದವರ ಮೇಲೂ ಕಾನೂನು ಕ್ರಮ ಜರುಗಿಸುವುದಂತೂ ಸತ್ಯ ಎಂದು ತೀಕ್ಷ್ಣವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಇದೇ ವಿಚಾರವಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಎಲ್ಲ ಆರೋಪಗಳು ನಿರಾಧಾರ. ಇತ್ತೀಚೆಗೆ ಜೈಲಿಗೆ ಭೇಟಿ ನೀಡಿದ್ದೆ.
ದರ್ಶನ್ ಹಾಗೂ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ. ಇತ್ತೀಚಿನ ಬೆಳವಣಿಗೆಯ ಬಗ್ಗೆ ನೇರವಾಗಿ ಅವರೊಂದಿಗೆ ಕೇಳಿ ತಿಳಿದುಕೊಂಡೆ. ಎಲ್ಲ ಆರೋಪಗಳು ಸುಳ್ಳು ಹಾಗೂ ನಿರಾಧಾರವಾಗಿದೆ. ಸತ್ಯವು ಸ್ವಲ್ಪ ಮೌನವಾಗಿರಬಹುದು, ಎಂದಿಗೂ ತಲೆಬಾಗುವುದಿಲ್ಲ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ. ಐದರಿಂದ ಮತ್ತೆ ದರ್ಶನ್ ವಿಚಾರಣೆ. ದರ್ಶನ್ ಅವರಿಂದ ಜಪ್ತಿ ಮಾಡಿದ 82 ಲಕ್ಷ ರೂಪಾಯಿಗೆ ಸಂಬಂಧಿಸಿದಂತೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಮತ್ತೊಮ್ಮೆ ವಿಚಾರಣೆ ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ನ್ಯಾಯಾಲಯವು ಈ ಹಣದ ಮೂಲದ ಬಗ್ಗೆ ತನಿಖೆ ನಡೆಸಲು ಸೂಚಿಸಿತ್ತು. ಇದರಿಂದ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವ ದರ್ಶನ್ ಅವರನ್ನ ವಿಚಾರಣೆ ನಡೆಸಿ ಹಣದ ಬಗ್ಗೆ ಮಾಹಿತಿ ಕೇಳಲು ಅಧಿಕಾರಿಗಳು ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ಅನುಮತಿ ಕೋರಲು ನಿರ್ಧರಿಸಿದ್ದಾರೆ. 2024 ನವೆಂಬರ್ 21ರಂದು ಐಟಿ ಅಧಿಕಾರಿಗಳು ವಿಚಾರಣೆ ನಡೆಸಿದಾಗ ಕೃಷಿಯಿಂದ ಬಂದ 25 ಲಕ್ಷ ಲಾಭ, ಸಾಕು ಪ್ರಾಣಿಗಳ ಮಾರಾಟದಿಂದ 15 ಲಕ್ಷ, ಉಳಿದ ಹಣವನ್ನು ಅಭಿಮಾನಿಗಳು ನೀಡಿದ್ದರು ಎಂದು ದರ್ಶನ್ ಹೇಳಿಕೆ ನೀಡಿದ್ದರು. ಮತ್ತೊಬ್ಬ ಆರೋಪಿ ಪ್ರದೋಷ್ ಮನೆಯಲ್ಲಿ 2024 ಜೂನ್ 12ರಂದು ಜಪ್ತಿ ಮಾಡಿರುವ ಸುಮಾರು 30 ಲಕ್ಷದ ಬಗ್ಗೆ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಈ ವೇಳೆ ಅವರು ಸಮಂಜಸ ಮಾಹಿತಿ ನೀಡಿಲ್ಲ. ಹಣ ಎಲ್ಲಿಂದ ಬಂತು, ಯಾರು ಕೊಟ್ಟಿದ್ದಾರೆ, ಹಣದ ಮೂಲ ಒದಗಿಸುವಂತೆ ಅಧಿಕಾರಿಗಳು ಕೇಳಿದ್ದಾರೆ. ಮನೆಯಲ್ಲಿ ಸಿಕ್ಕ ಹಣ ನನ್ನದಲ್ಲ, ಕುಟುಂಬಕ್ಕೂ ಸೇರಿದ್ದಲ್ಲ ಎಂದು ಹೇಳಿದ್ದರು. ಹೀಗಾಗಿ 2ನೇ ಬಾರಿ ವಿಚಾರಣೆಗೆ ಒಳಪಡಿಸಲು ಅಧಿಕಾರಿಗಳು ನಿರ್ಧರಿಸಿದ್ದಾರೆ. ಏನೇ ಇರಲಿ, ಕೆಟ್ಟ ಸಂದರ್ಭ ಬಂದರೆ ಅದು ಮನುಷ್ಯನನ್ನ ಕೆಟ್ಟವನನ್ನಾಗಿಸುವುದಿಲ್ಲ. ಸಂದರ್ಭ ತಾತ್ಕಾಲಿಕ, ಆದರೆ ವ್ಯಕ್ತಿತ್ವ ಶಾಶ್ವತ ಎಂಬಂತೆ ಪ್ರಕರಣದುದ್ದಕ್ಕೂ ನಟ ದರ್ಶನ್ಗೆ ಅವರ ಅಭಿಮಾನಿಗಳು ಬೆಂಬಲ ಸೂಚಿಸುತ್ತಿರುವುದು ಮಾತ್ರ ಗಮನಾರ್ಹವೇ ಸರಿ.